ದೀಪಾವಳಿ ಹಬ್ಬ ಬಂತು ಅಂದ್ರೆ ಎಲ್ಲಾರ ಮನೇಲೂ ಸಡಗರ ಸಂಭ್ರಮ ನಡೀತಾ ಇರುತ್ತೆ. ಅದ್ರಲ್ಲಿ ನಮ್ಮ ಮನೇಲಿ ಸ್ವಲ್ಪ ಎಕ್ಸ್ಟ್ರಾ ಸಡಗರ ಸಂಭ್ರಮ. ಅದೇನಪ್ಪಾ ಅಂತಂದ್ರೆ ಈ ಸತಿ ನಮ್ಮ ಭಾವನ್ ಬರ್ಡೇಗೆ ನಾವೆಲ್ಲ ಹೋಗಿ ಕೇಕ್ ಕಟ್ ಮಾಡಿಸಿದ್ದು ಒಂದು ಸಡಗರ ಸಂಭ್ರಮ ತರ ಇತ್ತು. ಹಾಗೆ ಹಬ್ಬ ಬಂತು ಅಂತಂದ್ರೆ ನಮ್ಮನೇಲಿ ಎಲ್ಲಾರು ಮೊಮ್ಮಕ್ಳಿಂದ ಹಿಡಿದು ಮಕ್ಳು ಎಲ್ಲಾರು ಸೇರಿ ಹಬ್ಬನ ಆಚರಿಸ್ತೀವಿ. ಸೊ ಖುಷಿಯಿಂದ ಚೆನ್ನಾಗಿ ಮಾಡ್ತೀವಿ. ಅದ್ರಲ್ಲಿ ಗೋಪೂಜೆ ಮತ್ತೆ ನಮ್ಮ ಮನೆ ಹತ್ರ ಇರುವಂತಹ ಅಡಿಕೆ ಮರ, ತೆಂಗಿನ ಮರ, ಅದಕ್ಕೆಲ್ಲ ಪೂಜೆ ಮಾಡ್ತೀವಿ. ಅದೇ ರೀತಿಯಾಗಿ ಹಬ್ಬ ಸ್ಪೆಷಲ್ ಆಗಿರುವಂತಹ ಕಜ್ಜಾಯ ಅಂತೂ ಮಿಸ್ಸೇ ಮಾಡಲ್ಲ. ನಮ್ಮ ಮಕ್ಳಿಗೆಲ್ಲ ಪಟಾಕಿ ಇಷ್ಟ, ನಾವೆಲ್ಲ ಕಜ್ಜಾಯ ತಿನ್ಕೊಂಡು ಎಂಜಾಯ್ ಮಾಡ್ತೀವಿ. ಈ ಸತಿ ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಹಬ್ಬನ ಆಚರಿಸ್ತೀವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಏಜ್ ಕ್ರಿಯೇಟಿವ್ ವರ್ಲ್ಡ್. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ಹಬ್ಬಕ್ಕೆ ಅಂತ ಊರ್ಗ್ ಹೋಗ್ತಾ ಇದ್ದಾಗ ಹಾಗೆ ನಮ್ಮ ಅಕ್ಕನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಇಲ್ಲಿ ನಮ್ಮ ಭಾವನ್ ಬರ್ಡೇ ಇರೋದ್ರಿಂದ ಕೇಕ್ ಜಾಸ್ತಿ ಕೇಕು ಸ್ಟಾರ್ಟ್ ಮಾಡ್ರಿ. ಈ ಮಾರ್ಕ್ಸ್ ನೀವಿಬ್ಬರು ಕೊಡಲ್ಲ ಹೇಳು. ಹ್ಯಾಪಿ ಬರ್ಡೇ ಟು ಅಲ್ಲಿ ನಮ್ಮ ಭಾವನ್ ಬರ್ಡೇ ನಡೀತಾ ಇದ್ರೆ ನಮ್ಮ ಮಕ್ಳಿಗೆಲ್ಲ ಸಂಭ್ರಮನೂ ಸಂಭ್ರಮ. ಸೊ ಸರ್ಪ್ರೈಸ್ ಆಗಿ ಅವ್ರಿಗೆ ಹೋಗಿ ಕೇಕ್ ತಗೊಂಡ್ ಹೋಗ್ತೀವಿ ಅಂತ ಏನು ಗೊತ್ತಿರ್ಲಿಲ್ಲ. ಸೊ ನನ್ನ ತಮ್ಮ ಒಬ್ಬ ಮನೆಗೆ ಬರ್ತಾನೆ ಕರ್ಕೊಂಬರಕ್ಕೆ ಅಂತ ಅನ್ಕೊಂಡಿದ್ರು. ನಾವೆಲ್ಲ ಸರ್ಪ್ರೈಸ್ ಆಗಿ ಹೋಗಿ ಈ ರೀತಿಯಾಗಿ ಕೇಕ್ ಕಟ್ ಮಾಡಿಸ್ವಿ. ಸೊ ನಮ್ಮ ಭಾವಂಗಂತೂ ತುಂಬಾ ಖುಷಿ ಆಯ್ತು. ಹಾಗೆ ನಮ್ಮ ಅಕ್ಕನೂ ಖುಷಿ ಪಟ್ಲು. ಹಾಗೆ ಮಕ್ಳಿಗಂತೂ ಹೇಳಕ್ಕೆ ಆಗಲ್ಲ, ಯಾಕಂದ್ರೆ ಯಾವಾಗ್ಲೂ ಒಂದ್ಸತಿ ಸೇರ್ತಾರಲ್ವ ಎಲ್ಲಾರು. ಸೊ ಆಟ ಆಡ್ಕೊಂಡು ಖುಷಿಯಾಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ರು. ಹಾಗೆ ಕೇಕ್ ಎಲ್ಲ ಕಟ್ ಮಾಡ್ಕೊಂಡು ಊರ್ಗ್ ಹೋಗೋಣ ಅಂತ ಅನ್ಕೊಂಡ್ವಿ. ಅಲ್ಲಿ ಕೇಕ್ ಎಲ್ಲ ಕಟ್ ಮಾಡಿ ನಮ್ಮ ಅಕ್ಕ ಮನೆಯಲ್ಲ ಊಟ ಮಾಡ್ಕೊಂಡು, ಸೊ ಅಲ್ಲೇ ಪಕ್ಕದಲ್ಲಿರುವಂತಹ ಮಕ್ಕಳು ಸ್ವಲ್ಪ ಜನ ಬಂದಿದ್ರು. ಹಾಗೆ ಈಗ ಮಕ್ಳು ಸರ್ದಿ ಎಲ್ಲ ಆಯ್ತು, ಕೇಕ್ ತಿನ್ಸಿತ್ತು. ಈಗ ದೊಡ್ಡವ್ರಿಗೆ ತಿನ್ಸೋಣ ಅಂತ ತಿನ್ನಿಸ್ತಾ ಇದ್ರು. ಸೊ ನಮ್ಮ ಭಾವವ್ರ ಅಮ್ಮ ಅಂತೂ ತುಂಬಾ ನಾಚ್ಕೊಂತ ಇದ್ರಿಲ್ಲ, ನಾನು ಬರಲ್ಲ ಅಂತ ಹೇಳ್ತಾ ಇದ್ರು. ಸೊ ಅವ್ರನ್ನೂ ಕರೆಸ್ಬಿಟ್ಟು ಅವ್ರಿಗೂ ಈ ರೀತಿಯಾಗಿ ಕೇಕ್ ತಿನ್ನಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಆ ದಿನ ಖುಷಿಯಾಗಿತ್ತು. ನಮ್ಮ ಭಾವನ ಬರ್ಡೇ ಈ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಸಿಂಪಲ್ ಆಗಿ. ನಾವೆಷ್ಟು ಜನ ಹೋಗಿ ಅವತ್ತು ನೈಟು ಮನೆಗೆ ಬಂದು ಅಲ್ಲಿಂದ ನಮ್ಮ ಅಮ್ಮ ನೀರಲ್ಲಿ ನೆನಾಕ್ತಾ ಇದ್ದಾರೆ ಅಕ್ಕಿನ. ಸೊ ಕಜ್ಜಾಯ ಮಾಡ್ಬೇಕಂದ್ರೆ 2 ದಿನಕ್ಕೆ ಮುಂಚೆ ನೀರಲ್ಲಿ ನೆನಾಕ್ಬೇಕು. ಅದೇ ರೀತಿಯಾಗಿ ಇದನ್ನ ನಮ್ಮ ಬೋರ್ವೆಲ್ ಇದೆ, ಬೋರ್ವೆಲ್ಗೆ ಪೂಜೆ ಮಾಡಿ ಅಲ್ಲಿಂದ ಹೊಸ ನೀರು ನೋಡ್ತಾ ಇದ್ರೆ ಇದು ಬೋರ್ವೆಲ್ಲು. ಇಲ್ಲಿ ಪೂಜೆ ಮಾಡಿ ಅದಕ್ಕೆ ಹೊಸ ನೀರು ಇಟ್ಕೊಂಡು ನಾವೇನು ಅಕ್ಕಿ ಹಾಕಿರ್ತೀವಿ, ಇಲ್ಲಿ ನಾವು ಅಕ್ಕಿ 8 ಸೇರು ಅಕ್ಕಿ ಹಾಕಿದೀವಿ. ಸೊ ನಮಗೆ ಸ್ವಲ್ಪ ನೆಂಟರು ಅವರೆಲ್ಲ ತುಂಬ ಜಾಸ್ತಿ ಇದ್ದಾರೆ, ಅದಕ್ಕೋಸ್ಕರ 8 ಸೇರು ಅಕ್ಕಿ ಹಾಕಿದ್ದೀವಿ. ಎಲ್ಲ ಸೇರಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನಮಗೆ ಅಂತ ಅಂದ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದೀವಿ. ಸೊ ಅಲ್ಲಿ ಹೊಸ ನೀರು ಇಟ್ಕೊಂಡು ಈ ರೀತಿಯಾಗಿ ನೀಟಾಗಿ ತೊಳೆದು ಆಮೇಲೆ ಅಕ್ಕಿನೆಲ್ಲ ಒಂದು 4-5 ಸತಿ ತೊಳೆದು ನೀಟಾಗಿ ನೆನೆ ಹಾಕಿಡಬೇಕು. ಸೊ ನೆನೆ ಹಾಕ್ಬಿಟ್ಟು ಅದಕ್ಕೆ ಪೂಜೆ ಮಾಡಬೇಕು. ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತ. ನೀವು ಹಳೆ ವಿಡಿಯೋದಲ್ಲೂ ನೋಡಿರ್ಬೋದು, ನಮ್ಮ ದೀಪಾವಳಿ ಹಬ್ಬದಲ್ಲಿ ಇದೇ ರೀತಿಯಾಗಿ ನಾವು ವರ್ಷನೂ ಮಾಡ್ಕೊಂಡು ಬರ್ತೀವಿ. ಹಾಗೆ ಅದೇ ರೀತಿಯಾಗಿ ವರ್ಷನೂ ಹೊಸ ಮರ ತಗೊಬೇಕು. ಸೊ ನೋಡ್ತಾ ಇದ್ರೆ ಅಲ್ಲಿ ಮರ, ಈ ರೀತಿಯಾದಂತಹ ಮರ ತಗೊಂಡು ಅದನ್ನ ನೀಟಾಗಿ ತೊಳೆದು, ಸೊ ನಾವೇನು ಅಕ್ಕಿ ತೊಳೆದಿಟ್ಟಿದ್ದಿಲ್ಲ ಅದಕ್ಕೆ ಅರಿಶಿನ ಕೊಂಬು ಮತ್ತೆ ದಾರ ಕಟ್ಟಿ ಈ ರೀತಿಯಾಗಿ ಆಮೇಲೆ ನಾವೇನು ಮರ ತೊಳ್ಕೊಂಡ್ರಲ್ಲ ಆ ಮರನ ಈ ರೀತಿಯಾಗಿ ಇಟ್ಟು ಪೂಜೆ ಮಾಡಬೇಕು. ಸೊ ಒಬ್ಬೊಬ್ಬರ ಪದ್ಧತಿ, ಒಬ್ಬೊಬ್ರದ್ದು ಆಚಾರ ವಿಚಾರ ಒಂದೊಂಥರ ಇರುತ್ತೆ. ಸೊ ನಮ್ಮ ಮನೇಲಿ ನಾವು ಈ ರೀತಿಯಾಗಿ ಮಾಡ್ತೀವಿ. ಹಾಗೆ ನಾವೇನು ಅಕ್ಕಿ ಇಟ್ಕೊಂಡಿರಲ್ಲ ತಪ್ಪಲೆ, ಅದಕ್ಕೂ ಅರಿಶಿನ ಕುಂಕುಮ ಇಟ್ಟು ಮತ್ತೆ ಏನು ಮರ ತೊಗೊಂಡಿದ್ರಲ್ಲ, ಇದು 2 ಮರ ಇರುತ್ತೆ, ಆ ಮರಕ್ಕೂ ಅರಿಶಿನ ಕುಂಕುಮ ಇಡ್ತಾ ಇದ್ದಾರೆ. ಮಾಮೂಲಿ ನಾವು ಪೂಜೆ ಮಾಡಲ್ಲ ಆ ಥರ ಅರಿಶಿನ ಕುಂಕುಮ ಮತ್ತು ಅದಕ್ಕೆ ನೈವೇದ್ಯ ಥರ ಬಾಳೆಹಣ್ಣು ಹೂವು ಎಲ್ಲ ಇಟ್ಟು ಪೂಜೆ ಮಾಡೋದು. ಆಮೇಲೆ ಲಾಸ್ಟಲ್ಲಿ ಮಂಗಳಾರತಿ ಮಾಡಿ ನಾವೇನು ಇದನ್ನ ಇಟ್ಟಿರ್ತೀವಲ್ವ, ಸೊ ಇದನ್ನ ಇದೇ ರೀತಿಯಾಗಿ ತೊಗೊಂಡು ದೇವ್ರ ಮನೇಲಿ ಇಡಬೇಕು. ಆವಾಗ ನಮ್ಮ ಅಜ್ಜಿ ಮನೇಲಿ ಇದ್ದಾಗ ಸೊ ನಮ್ಮ ಅಜ್ಜಿ ಮನೇಲಿ ಅಡುಗೆ ಮನೇಲಿ ಇಡ್ತಾ ಇದ್ರು. ಅಡುಗೆ ಮನೇಲಿ ನಾವು ಎಂಜಿಲ್ ತಟ್ಟೆ ಆ ಥರ ಏನು ತೊಗೊಂಡು ಹೋಗಂಗಿಲ್ಲ. ಸೊ ಇದು ನಮ್ಮ ಮನೆ ದೇವ್ರ ಮನೆ ಸಪ್ರೇಟ್ ಇರೋದ್ರಿಂದ ದೇವ್ರ ಮನೇಲಿ ಇಟ್ಟರೆ ಇಲ್ಲಿ ಎಂಜಿಲ್ ತಟ್ಟೆ ಯಾರು ತೊಗೊಂಡು ಹೋಗಲ್ಲ. ಎಂಜಿಲ್ ಕೈಯಲ್ಲಿ ಎಂಜಿಲ್ ಪಾತ್ರೆ ಎಲ್ಲ ತೊಗೊಂಡು ಹೋಗ್ಬಾರ್ದು, ಅದೇನೋ ಅಂಟು ಮುಟ್ಟು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದ್ರ ಮಾರನೇ ದಿನ ಅಕ್ಕಿನ ಸೋರ ಹಾಕಬೇಕು. ಸೊ ತುಂಬ ನೆಂದಿರುತ್ತೆ ಅಕ್ಕಿ, ಅದನ್ನ ಈ ರೀತಿಯಾಗಿ ಸೋರ್ ಹಾಕ್ತಾ ಇದ್ದಾರೆ. ಒಂದು ಬಟ್ಟೆ ತಗೊಂಡು ಕೆಳಗಡೆ ಮರ ಇಟ್ಕೊಂಡು ನೀರೆಲ್ಲ ಕೆಳಗಡೆ ಬಸ್ಕೊಳೋ ಥರ ಈ ರೀತಿಯಾಗಿ ಬಸಿತಾ ಇದ್ದಾರೆ.
ಸೊ ಇಲ್ಲಿ ನಾವು ಕೆಂಪಕ್ಕಿ ಯೂಸ್ ಮಾಡಿದ್ದೀವಿ, ಚೆನ್ನಾಗಿ ಬರುತ್ತೆ ಕಜ್ಜಾಯ ಅನ್ನೋ ರೀತಿಯಾಗಿ ಕೆಂಪಕ್ಕಿ ಯೂಸ್ ಮಾಡಿದ್ದೀವಿ. ಹಾಗೆ ಬೆಳಗ್ಗೆ ಎದ್ದು ಅಕ್ಕಿನ ನೀರಲ್ಲಿ ಸೋರಾಕ್ತೀವಲ್ವ ಆ ದಿನ ಬೆಳಗ್ಗೆ ಎದ್ದು ದೇವರಿಗೆ ಪೂಜೆ ಮಾಡಿ ಆಮೇಲೆ ಅಕ್ಕಿನ ನೀರಲ್ಲಿ ಸೋರಾಕ್ತೀವಿ. ಸೊ ಸೋರಾಕಿದ್ಮೇಲೆ ಕಜ್ಜಾಯ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ನೀರೆಲ್ಲ ಕೆಳಗಡೆ ಇಳ್ದಾದ್ಮೇಲೆ ಈ ರೀತಿಯಾಗಿ ಒಣಗಿಸ್ಕೊಬೇಕು. ನಾವು ಮಿಷಿನ್ಗೆ ಏನು ಹಾಕ್ತಾ ಇಲ್ಲ, ಮನೆಯಲ್ಲೇ ಮಾಡ್ಕೊತಾ ಇದ್ದೀವಿ. ಸೊ ಮಿಷಿನ್ ಎಲ್ಲ ತುಂಬಾ ರಶ್ ಇರುತ್ತೆ ಹಬ್ಬದ ಟೈಮಲ್ಲಿ, ಮತ್ತೆ ನೀಟಾಗಿ ಹಾಕೊಡ್ತಾರೆ, ಒಬ್ಬೊಬ್ರು ನೀಟಾಗಿ ಹಾಕೊಡಲ್ಲ, ಕಜ್ಜಾಯ ನೀಟಾಗಿ ಬರಲ್ಲ. ಸೊ ಅದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಒಂದೆರಡು ಸತಿ ಆ ಥರ ಆಗಿದೆ, ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಮನೇಲೆ ಈ ರೀತಿಯಾಗಿ ತುಂಬಾ ಆರಬಾರ್ದು, ಲೈಟಾಗಿ ಆರ್ಬೇಕದು. ಸೊ ಈ ರೀತಿಯಾಗಿ ಅದನ್ನೇ ನಾವು ಮಿಕ್ಸಿಗೆ ಹಾಕ್ಕೊಂತೀವಿ. ಸೊ 8 ಸೇರ್ನು ಮಿಕ್ಸಿಗೆ ಹಾಕ್ಕೊಂತೀವಿ. ಇಲ್ಲಿ ಪೇಷನ್ಸ್ ಇಂದ ನಾನು, ನಮ್ಮ ಅಕ್ಕ, ನನ್ನ ತಮ್ಮ ಅಥವಾ ನಮ್ಮ ಅಮ್ಮ ಎಲ್ಲರೂ ಸೇರಿ ಮಾಡ್ತೀವಿ ಇದನ್ನ. ಈ ರೀತಿಯಾಗಿ ಜಲ್ದಿ ಇಟ್ಕೊಬೇಕು. ಹಾಗೆ ಪಾಕ ತೆಗಿಯಕ್ಕೆ ದೊಡ್ಡ ದೊಡ್ಡ ತಪ್ಪಲೆಯಲ್ಲಿ ಮಾಡ್ಬೇಕಾಗುತ್ತೆ. ಈ ರೀತಿಯಾಗಿ ಒಂದು 8-9 ಅಚ್ಚು ಬೆಲ್ಲ ಹಾಕೊಂಡು ಈ ರೀತಿಯಾಗಿ ಪಾಕ ತಕ್ಕೊಬೇಕು. ಸೊ ಪಾಕ ತಗೊಂಡೋಗಿ ಇದರಲ್ಲಿ ಕಲ್ಲು ಮಣ್ಣು ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಅದನ್ನ ಶೋಧಿಸ್ಕೊಳ್ಳೋಣ ಅಂತ ಇದ್ ಮಾಡ್ತಾ ಇದೀವಿ. ಸೊ ಈ ರೀತಿಯಾಗಿ ತಿರುಗಿಸಿಟ್ಟು ಅದು ತುಂಬಾ ಎಲ್ಲ ಕರಗದ್ಮೇಲೆ ಈ ರೀತಿಯಾಗಿ ಶೋಧಿಸ್ಕೊಂತೀವಿ. ಸೊ ಆಮೇಲೆ ಬಾಯಿಗೆ ಕಲ್ಲು ಮಣ್ಣು ಎಲ್ಲ ಸಿಗುತ್ತೆ, ಕಜ್ಜಾಯ ತಿನ್ನೋ ಒಂಥರ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಮೊದ್ಲೇ ಈ ರೀತಿಯಾಗಿ ಮಾಡ್ಕೊಂತಾ ಇದೀವಿ. ಸೊ ನೋಡಿ, ಇದು ಪಾಕ ತೆಗೆಯೋದು ಹೇಗೆ ಅಂತ ನಮ್ಮ ಮಮ್ಮಿ ನಮ್ಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಅದು ಹಾಕಿದ ತಕ್ಷಣ, ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ಅದು ಮುಳುಗ್ಬೇಕು, ಮುಳುಗಿದ ತಕ್ಷಣ ಅದು ರೆಡಿ ಆಗಿದೆ ಅಂತ. ನೋಡಿ ಈಗ ಮುಳುಗ್ತಾ ಇದೆಯಲ್ಲ, ಈ ರೀತಿಯಾಗಾದ್ರೆ ಸೊ ಕಜ್ಜಾಯ ಮಾಡಕ್ಕೆ ರೆಡಿ ಆಗಿದೆ, ಅದು ಪಾಕ ಆಗಿದೆ ಚೆನ್ನಾಗಿ ಅಂತ ಗೊತ್ತಾಗುತ್ತಂತೆ. ಅದನ್ನ ಹೇಳ್ಕೊಂಡು ನಮಗೂ ಈ ರೀತಿಯಾಗಿ ಕಲ್ಸ್ಕೊಂಡು ನೀವು ಮಾಡ್ಬೇಕು ನೆಕ್ಸ್ಟ್ ಅಂತ ಮಾಡಿ ತೋರಿಸ್ತಾ ಇದ್ರು. ಬಟ್ ನಾವ್ ಇಷ್ಟೆಲ್ಲ ಮಾಡ್ತೀರಾ ಇಲ್ಲ ಅಂತ ಗೊತ್ತಿಲ್ಲ ನಮ್ಗೆ. ಸೊ ನಾನು ಏನು ಅಕ್ಕಿ ಜಲ್ದಿ ಇಟ್ಕೊಂಡಿದ್ದಲ್ಲ ಅದು ಬಿಸಿ ಬಿಸಿ ಆಗಿರ್ಬೇಕು, ಸ್ವಲ್ಪ ಅದು ನಮ್ಕೆ ಅಂದ್ರೆ ಯಾವಾಗಿರ್ಬೇಕು, ಅದನ್ನ ಈ ರೀತಿಯಾಗಿ ಹಾಕೊಂತಾ ಬರ್ಬೇಕು, ಒಂದೊಂದೇ ಬಟ್ಲು ಹಾಕೊಂತಾ ಬರ್ಬೇಕು ಅಷ್ಟನ್ನು. ಸೊ ಅದಕ್ಕೋಸ್ಕರ ದೊಡ್ಡ ತಪ್ಪಲೆ ಇಟ್ಟಿದ್ದೀವಿ, ವರ್ಷ ಇದ್ರಲ್ಲೇ ಮಾಡೋದು. ಹಾಗೆ ಇಲ್ಲಿ 1 ಸೇರಾಗಷ್ಟು ಅಂದ್ರೆ 1 kg ಆಗಷ್ಟು ರವೆ ಹಾಕ್ತಾ ಇದೀವಿ ನಾವು, ಚಿರೋಟಿ ರವೆ. ಇದೇನು ಉರಿಗಿದ್ದಿಲ್ಲ ಏನಿಲ್ಲ, ಪ್ಲೈನ್ ಅದೇ ರೀತಿಯಾಗಿ ರವೆ ಹಾಕೊಂತಾ ಇದೀವಿ. ಇದು 1 kg ಅಷ್ಟು ಹಾಕ್ತಾ ಇದೀವಿ. ಅಕ್ಕಿ 8 kg ಮತ್ತೆ ಈ ಚಿರೋಟಿ ರವೆ 1 kg ಹಾಕ್ತಾ ಇದೀವಿ. ಹಾಗೆ ಇದನ್ನ ನೀಟಾಗಿ ಗಂಟಿಲ್ದಿರ ತಿರುಗ್ತಾ ಇರ್ಬೇಕು ಈ ರೀತಿಯಾಗಿ, ಒಂಚೂರು ಗಂಟು ಬರಬಾರ್ದು. ಅದಕ್ಕೋಸ್ಕರ ಮುದ್ದೆ ಕೋಲ್ ಎತ್ಕೊಂಡಿದೀವಿ, ಚೆನ್ನಾಗಿರುತ್ತೆ ತಿರುವಾಕಿ ಅಂತ ಅಂದ್ಬಿಟ್ಟು. ಸೊ ಈ ರೀತಿಯಾಗಿ ತಿರುಗ್ಕೊಬೇಕು. ಹಾಗೆ ಎಳ್ಳು ಎತ್ಕೊಂಡಿದೀವಿ. ಇಲ್ಲಿ ನಿಮ್ಗೆ ಬಿಳಿ ಎಳ್ಳು ಬೇಕಾದ್ರೆ ಬಿಳಿ ಎಳ್ಳು ಹಾಕ್ಬೋದು, ಕಪ್ಪೆಳ್ಳು ಬೇಕಾದ್ರೆ ಕಪ್ಪೆಳ್ಳು ಹಾಕ್ಬೋದು. ಇದು ಅರ್ಧ kg ತಗೊಂಡಿದೀವಿ ನಾವು. ಸೊ ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಬೇರೆಯವರು ಕೊಬ್ಬರಿ ಏನೋ ಗಸಗಸೆ ಅದೆಲ್ಲ ಹಾಕ್ತಾರೆ, ನಮ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಬರೀ ಇವು 3 ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ನಾವು ಮಾಡ್ತೀವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ನಮ್ಮನೇಲಿ ತಿಂದವರೆಲ್ಲ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ಕಜ್ಜಾಯ ಅಂತ. ಸೊ ಈ ರೀತಿಯಾಗಿ ಇನ್ನೊಂದ್ಸರಿ ತೊಳಸ್ಕೊಬೇಕು, ಒಂಚೂರು ಗಂಟು ಇರೋದೆಲ್ಲ ಚೆನ್ನಾಗಿರಲ್ಲ ಪಾಕದಲ್ಲಿ ಅಂದ್ಬಿಟ್ಟು ಈ ರೀತಿಯಾಗಿ ಕಲ್ಸ್ಕೊಂತಾ ಇದ್ದಾರೆ. ಪಾಕ ಎಲ್ಲ ಆರಾದ್ಮೇಲೆ ಈ ರೀತಿಯಾಗಿ ಒಂದು ಬಾಣ್ಲಿ ಇಟ್ಕೊಂಡು, ಮತ್ತೆ ನಾವು ಪ್ರೆಸ್ಸರ್ ಇಟ್ಕೊಂಡಿದೀವಿ. ಪ್ರೆಸ್ ಮತ್ತೆ ಇದನ್ನ ಮೇಯ್ನ್ ಆಗಿ ಇಟ್ಕೊಳಬೇಕು, ಉಡ್ದು. ಸೊ ಇದು ಎಣ್ಣೆ ಪ್ರೆಸ್ ಮಾಡೋಂಥದ್ದು. ಈ ರೀತಿಯಾಗಿ ಇಟ್ಕೊಂಡ್ರೆ ನಾವು ಕಜ್ಜಾಯ ತುಂಬಾ ಚೆನ್ನಾಗಿ ಬರುತ್ತೆ. ಗರ್ಗರಿ ಆಗಿರಲ್ಲ, ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ತುಂಬಾ ಗರ್ಗರಿ ಆಗಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಈ ರೀತಿಯಾಗಿ ಫಸ್ಟ್ ನಾವು ಕಜ್ಜಾಯ ಮಾಡುವಾಗ ಒಂದು ಸೀಗೆಕಾಯಿ ಚೂರು ಮತ್ತೆ ಕಾಯಿನ್ ಹಾಕ್ಬಿಟ್ಟು ದೇವರಿಗೆ ಅಲ್ಲೂ ನಮಸ್ತೆ ಮಾಡಿ ಪೂಜೆ ಮಾಡಿ ಕಜ್ಜಾಯನ ಸ್ಟಾರ್ಟ್ ಮಾಡಬೇಕು. ಇದು ಆಕ್ಚುಲಿ ಒಂಚೂರು ಟೇಸ್ಟ್ ನೋಡಿರಲ್ಲ. ಸೊ ಹಂಗೆ ಮಾಡಿದ ಹಂಗಂಗೆ ಇಟ್ಟಿರ್ತೀವಿ. ಬೆಳಗ್ಗೆ ಪೂಜೆ ನೈವೇದ್ಯ ಆದ್ಮೇಲೆ ನಾವು ಇದನ್ನ ಟೇಸ್ಟ್ ಮಾಡೋದು. ಸೊ ನೋಡಿ, ಎಣ್ಣೆನ ಈ ರೀತಿಯಾಗಿ ಹಿಂಡಿದ ತಕ್ಷಣ ನೀಟಾಗಿ ಎಣ್ಣೆ ಪ್ರೆಸ್ ಆಗುತ್ತೆ, ಮತ್ತೆ ಕಜ್ಜಾಯನ ನೀಟಾಗಿ ಬರುತ್ತೆ. ಸೊ ತಿನ್ನಕ್ಕೂ ಚೆನ್ನಾಗಿರುತ್ತೆ ಕಜ್ಜಾಯ. ಇದು ನೆಕ್ಸ್ಟ್ ಡೇ ಅಂದ್ರೆ ಹಬ್ಬದ ದಿನ. ಸೊ ಎದ್ದಿ ಬೃಂದಾವನ ಹತ್ರ ನಾನು ರಂಗೋಲಿ ಹಾಕ್ತಾ ಇದ್ದೀನಿ. ಸೊ ಬೃಂದಾವನ ನೋಡಿ, ಹೊಸ ಬೃಂದಾವನ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ. ಅದೇ ರೀತಿಯಾಗಿ ಬೃಂದಾವನ ಹತ್ರ ಎಲ್ಲ ರಂಗೋಲಿ ಎಲ್ಲ ಹಾಕಿ, ಸೊ ಬಾಗಿಲಿಗೂ ಅದೇ ರೀತಿಯಾಗಿ ಹೂವು ಎಲ್ಲ ಹಾಕಿಟ್ಟಿದ್ದೀವಿ. ಎಲ್ಲ ಒಂದೊಂದೇ ಕೆಲಸ ಮಾಡ್ಕೊಂಡ್ಬರ್ಬೇಕಲ್ಲ, ಒಬ್ರು ಆಚೆ ಮಾಡ್ಕೊಂಡು ಒಬ್ರು ಒಳಗಡೆ, ಒಬ್ರು ಅಡುಗೆ ಮನೆ, ಆ ಥರ ಡಿವೈಡ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಮನೆ ಹತ್ರ ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಅಂತಂದ್ರೆ, ಪರ್ಪಲ್ ಕಲರ್ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ನನಗಂತೂ ತುಂಬಾ ಖುಷಿ ಆಯ್ತು ನೋಡಿ. ಸೊ ಮಧ್ಯಾಹ್ನ ನೋಡೋಷ್ಟೊತ್ತಿಗೆ ಎಲ್ಲ ಮುದ್ರೋಗ್ಬಿಟ್ಟಿತ್ತು, ಬೆಳಗ್ಗೆ ಮಾತ್ರ ಇಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ನೋಡಕ್ಕೆ ಒಂಥರ ಚೆನ್ನಾಗಿದೆ ಮನೆ ಹತ್ರ. ಹಾಗೆ ಕಜ್ಜಾಯ ನೋಡಿ, ರಾತ್ರಿ ಎಲ್ಲ ಇಷ್ಟು ಸುಟ್ಟಿದೀವಿ, ಅಂದ್ರೆ ರಾತ್ರಿ ಒಂದು ಸ್ವಲ್ಪ ಸುಡೋಣ ಅಂತ ಇಷ್ಟು ಸುಟ್ಟಿದೀವಿ. ಹಾಗೆ ಹಬ್ಬಕ್ಕೆ ಇದು ಮೇಯ್ನ್ ನೋಮ್ದಾರ ಅಂತ, ಇದು ಚಿನ್ನದ್ದು ಮತ್ತೆ ಬೆಳ್ಳಿದ್ ಮಾಡಿಡ್ಸಿರ್ತೀವಿ. ಕೊಳಪೆ ಮತ್ತೆ ಗೆಜ್ಜೆ ಅಂತ, ಅದನ್ನ ಕಟ್ಕೊಳೋದು ಕೈಗೆ. ಈಗ ಗೋ ಪೂಜೆ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದೀನಿ. ಗೋ ಪೂಜೆಗೆ ಹೋಗಿ ನಮ್ಮ ಹಸುನೆಲ್ಲ ಕರ್ಕೊಂಬಂದು, 3 ಹಸು ಇದೆ, ಇದಕ್ಕೆ ಪೂಜೆ ಮಾಡ್ತಾ ಇದೀವಿ. ಸೊ ವರ್ಷನೂ ಗೋ ಪೂಜೆ ಅಂತೂ ಮಿಸ್ಸೇ ಮಾಡಲ್ಲ. ಸೊ ನಮ್ಮ ಅಕ್ಕ ಪಾಪ ಬ್ಯುಸಿ ಆಗಿರ್ತಾಳೆ, ಅಡುಗೆ ಮನೇಲಿ ಇರ್ತಾಳೆ, ಅವಳಿಗೆ ಅಡುಗೆ ಡ್ಯೂಟಿ ಕೊಟ್ಟಿರ್ತೀವಿ. ಅವಳದು ನಾನು ಪೂಜೆ ಮಾಡೋದು, ನಮ್ಮ ಮಮ್ಮಿ ಹೊರಗಡೆದು ಮತ್ತೆ ನಮ್ಗೆ ಏನೇನು ಬೇಕೋ ಅದು ಹೇಳ್ಕೊಡ್ತಾ ಇರ್ತಾರೆ. ಸೊ ನಮ್ಮ ಡ್ಯಾಡಿ ನನ್ನ ತಮ್ಮನೂ ಅದಕ್ಕೆ ತಕ್ಕಂಗೆ ನಮಗೆ ಹೆಲ್ಪ್ ಮಾಡ್ತಾ ಬರ್ತಾರೆ.
ಈಗ ಕರು ಮತ್ತು ಹಸುಗೆಲ್ಲ ಅರಶಿನ ಮಾಡ್ತಾ ಇದ್ದೀನಿ. ಸೊ ನನಗಂತೂ ಭಯ ಸ್ವಲ್ಪ, ಏನಕ್ಕೆ ಒದ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಅದು ಯಾವುದು ಪಾಪ ಒದಿಯಲ್ಲಂತೆ. ಸೊ ಅದಕ್ಕೂ ಭಯ, ಹಿಂದೆ ಹೋಗ್ತಾ ಇರುತ್ತೆ. ಒಂದೊಂದು ನಮ್ಮದು ಮೊದಲೆಲ್ಲ ಎಮ್ಮೆ ಅದೆಲ್ಲ ಇತ್ತು, ಒದ್ಬಿಡೋದು. ಅದಕ್ಕೋಸ್ಕರ ಭಯ. ಹಾಲು ಕರಿತಾ ಇದ್ರೆ ಅವರೆಲ್ಲ ಒದ್ಬಿಡುತ್ತೆ, ನಾವೇನೇ ಕರಿಬೇಕು ಹೋಗ್ತೀವಿ ಅಂತ. ಅದಕ್ಕೋಸ್ಕರ ಭಯದಿಂದ ಹೇಳ್ತಾ ಇದ್ದೀನಿ. ಆಮೇಲೆ ಒಂದ್ಸತಿ ಇಟ್ಮೇಲೆ ಧೈರ್ಯ ಬಂತು, ಇದೇನು ಮಾಡಲ್ಲ ಅಂತ ಅಂದ್ಬಿಟ್ಟು. ಪೂಜೆ ಈ ರೀತಿಯಾಗಿ ಮಾಡ್ತಾ ಇದ್ದೀವಿ. ಸೊ ನಮ್ಮ ಡ್ಯಾಡಿ ಇಟ್ಕೊಂಡಿದ್ದಾರೆ. ಪಾಪ ನಮ್ಮ ಅಕ್ಕ ಮತ್ತೆ ಇವರೆಲ್ಲ ಅಡುಗೆ ಮನೆ ಸೇರ್ಕೊಂಡಿರ್ತಾರೆ. ಅಡುಗೆ ಮನೇಲಿ ಅದು ಇದು ನೀರೊಟ್ಲು ಹಬ್ಬ ಮಾಡಿದ್ರೆ ಕಜ್ಜಾಯ ನಮ್ಮ ಮನೇಲಿ, ಮತ್ತೆ ನೀರೊಟ್ಲು, ವಡೆ ಇದೆಲ್ಲ ಇರಲೇಬೇಕು ಕಂಪಲ್ಸರಿ. ಸೊ ಅದನ್ನ ಮಾಡ್ತಾ ಇರ್ತಾರೆ ಅವರು. ಆಮೇಲೆ ಬಾಬಾ ಅಂತ ಅವಳು ಕರೆದ್ವಿ. ಆಮೇಲೆ ಅವಳು ಬಂದು ನಮ್ಮ ಅಕ್ಕನು. ಹಾಗೆ ಇಲ್ಲಿ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಲಾಸ್ಟಲ್ಲಿ ಮಂಗಳಾರತಿ. ನಮ್ಮ ಅಕ್ಕ ಮಕ್ಳಿಗಂತೂ ತುಂಬ ಇಷ್ಟ ಹಸು ಕರುಗಳು ಅಂತಂದ್ರೆ. ನನ್ನ ಮಗ ಅಂತೂ ತುಂಬ ಭಯ ಪಡ್ತಾನೆ. ಸೊ ಅವ್ನು ಇದೇ ಸತಿ ಸುಮ್ಮನೆ ಹಂಗೆ ನೋಡ್ತಾ ಇರೋದು ಮತ್ತೆ ಮುಟ್ತಾ ಇರೋದು ಎಲ್ಲ. ಮೊದಲೆಲ್ಲ ಹತ್ರ ಕೂಡ ಹೋಗ್ತಾ ಇರಲಿಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ, ಅವರು ನೋಡಿ ಅವ್ರು ಹೋಗ್ತಾರಲ್ಲ ಅಂತ ಅವನು ಹೋಗ್ತಾ ಇರ್ತಾನೆ ಹಿಂದಿಂದೆ. ನಮ್ಮ ಅಕ್ಕ ಮಕ್ಳಂತೂ ಯಾವಾಗಲೂ ಹಸು ಹಿಡ್ಕೊಂಡು ಹೋಗೋದು ಮತ್ತೆ ನಮ್ಮ ಡ್ಯಾಡಿ ಜೊತೆ ಹೋಗೋದು ಅಭ್ಯಾಸ ಆಗೋಗಿದೆ ಅವ್ರಿಗೆ. ಸ್ವಲ್ಪ ದೊಡ್ಡೋರಲ್ವಾ ಇವನಿಗಿಂತ, ಅದಕ್ಕೋಸ್ಕರ. ಬಾಳೆಹಣ್ಣು ನಾನು ತಿನ್ನಿಸ್ತೀನಿ ಅಂತ ನಮ್ಮ ಅಕ್ಕ ಮಗ ಬರ್ತಾ ಇದ್ದ. ಸೊ ಬೇಡ ಬಿಡೋ ಅಂತಂದ್ರೂ ಬೇಕು ಕೊಡು ಅಂತ ಈಸ್ಕೊಂಡು ತಿನ್ನಿಸ್ತಾ ಇದ್ದಾನೆ ಅವನು. ಅವನಿಗಂತೂ ಭಾರಿ ಇಷ್ಟ ಹಸು ಕರು ಅಂತಂತಂದ್ರೆ. ನಮ್ಮ ಅಕ್ಕ ಇವನ್ ನೋಡಿ ನಮ್ಮ ಅಕ್ಕ ಮಗ ಚಿಕ್ಕೋನು ಅಷ್ಟು ಅದೇ ಥರ ಇಷ್ಟಪಡ್ತಾ ಇದ್ದಾನೆ. ಹಾಗೆ ಇಲ್ಲಿ ನಾನು ಅಕ್ಕಿ ಬೆಲ್ಲನ ತಿನ್ನಿಸ್ತಾ ಇದ್ದೀವಿ. ಸೊ ಫಸ್ಟ್ ಇಟ್ಟೆ, ಕೈಯೇ ಕಚ್ಕೊಳೋ ಥರ ಅನ್ಸ್ಬಿಡ್ತು. ಆಮೇಲೆ ಬಟ್ಲೆ ಇಡ್ತಾ ಇದ್ದೀನಿ, ಬೈಕ್ಗೆ ಅಕಸ್ಮಾತ್ ಕೈಯೇನ ಇಟ್ಬಿಟ್ರೆ ಅಂತ ಅಂದ್ಬಿಟ್ಟು. ಸೊ ಬಟ್ಲೆ ಇಡ್ತಾ ಇದ್ದೀನಿ. ನೋಡಿ ನಮ್ಮ ಅಕ್ಕ ಮಗ ಏನು ಧೈರ್ಯವಾಗಿ ಇಟ್ಕೊಂಡಿದ್ದಾನೆ. ಸೊ ಏನು ಅದು ಆಯಲ್ಲ ಏನು ಅಂತ ಗೊತ್ತು ಅವನಿಗೆ, ಆರಾಮಾಗಿ ಇಟ್ಕೊಂಡಿದ್ದಾನೆ. ಸೊ ಈಗ ಹಸು ಹತ್ರ ಆಶೀರ್ವಾದ ತಗೋಣ ಅಂತ ತಗೊತಾ ಇದ್ದೀನಿ. ಹಾಗೆ ನಮ್ಮ ಡ್ಯಾಡಿ ಹಿಡ್ಕೊ ಅಂತ ಕೊಡ್ತಾ ಇದ್ದಾರೆ. ಸೊ ನಾನು ಹಿಡ್ಕೊಂಡು ನಿಂತ್ಕೊಂಡೆ. ನಾನು ಹಿಡ್ಕೊತಾ ಇದ್ರೆ ನಮ್ಮ ಅಕ್ಕ ಮಗ ನನಗೂ ಕೊಡಿ ಅಂತ ಕೇಳ್ತಾ ಇದ್ದ. ಅವರಂತೂ ಭಾರಿ ಇಷ್ಟ ಪಡ್ತಾರೆ ನಮ್ಮ ಅಕ್ಕ ಮಕ್ಕಳು. ಹಾಗೆ ನೋಡಿ ನಮ್ಮ ಅಕ್ಕ ಎಲ್ಲ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ದಾಳೆ. ಅದಾದ್ಮೇಲೆ ಆಚೆ ಕಟ್ಟಾಕೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀವಿ. ಸೊ ನಮ್ಮ ಮನೆ ಹತ್ರ ನೋಡಿ ಗಾರ್ಡನ್ ಈ ರೀತಿಯಾಗಿದೆ. ಸೊ ಗಾರ್ಡನ್ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಹೋಗಿ ಒಂದ್ಸತಿ ಚೆಕ್ ಮಾಡಿ ನಮ್ಮ ಮನೆ ಹತ್ರ ಯಾವ್ದು ಗಿಡ ಇದೆ ಅಂತ. ಸೊ ಗೋಪೂಜೆ ಆದ್ಮೇಲೆ ಇಲ್ಲಿ ನಾವು ಅಡಿಕೆ ಮರಕ್ಕೆ ಮತ್ತೆ ತೆಂಗಿನ ಮರ ಅದಕ್ಕೆಲ್ಲದಕ್ಕೂ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿರೋ ಐಟಮ್ಸ್ ಇಟ್ಕೊಂಡಿದೀವಿ. ಸೊ ಹಳೆ ನೋಮ್ದಾರ, ಹೊಸ ನೋಮ್ದಾರ, ಮತ್ತೆ ಹಾಗೆ ಬಾಗಿನ ಸಾಮಾನು, ಮತ್ತೆ ನಾವೇನು ಕಜ್ಜಾಯ ಮಾಡಿರ್ತೀವಲ್ಲ ಅದನ್ನ ಇಟ್ಕೊಂಡಿದೀವಿ. ಅದು ಬಾಳೆಹಣ್ಣು ಅದೆಲ್ಲ ಇಟ್ಕೊಂಡಿದೀವಿ. ಫಸ್ಟ್ ನಾವು ಕಜ್ಜಾಯ ಮಾಡಿ ಈ ರೀತಿಯಾಗಿ ಮರಕ್ಕೆಲ್ಲ ಇಟ್ಕೊಂಡ್ಮೇಲೆ ನಮ್ಮನೆ ದೇವರಾಗಿರುವಂತಹ ಬಸವಣ್ಣಂಗೆ ಫಸ್ಟ್ ನಾವು ನೈವೇದ್ಯ ಮಾಡಬೇಕು. ಬಸವಣ್ಣಂಗೆ ತೋರಿಸಿ ಮನೆ ದೇವ್ರನ್ನ ನೆನೆಸ್ಕೊಂಡು ಮನೆ ದೇವ್ರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಆಮೇಲೆ ನಾವು ಗಿಡಕ್ಕೆ ಪೂಜೆ ಮಾಡಕ್ಕೆ ಹೋಗ್ಬೇಕು. ಸೊ ಗಿಡ ಅದರಲ್ಲೂ ಅಷ್ಟೇ ನಾನಾ ದೇವತೆಗಳು ಇರ್ತಾರೆ. ಅದಕ್ಕೋಸ್ಕರ ಫಸ್ಟು ಈಗ ನಮ್ಮ ದೇವ್ರ ಮನೆಯಲ್ಲಿ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿ ಈಗ ಆಚೆ ಹೋಗ್ತಾ ಇದೀವಿ ಪೂಜೆ ಮಾಡ್ಕೊಳಕ್ಕೆ. ಅಕಸ್ಮಾತ್ ಮನೆ ಹತ್ರ ಇಲ್ದಿದ್ದವರು ಬೇರೆಯವ್ರು ಬಂದು ನಮ್ಮ ಮನೆ ಹತ್ರನೂ ಪೂಜೆ ಮಾಡ್ತಾರೆ, ಅಥವಾ ಅವ್ರ ಮನೇಲೇ ಇದ್ರೆ ಅವ್ರ ಮನೇಲೆ ಮಾಡ್ಕೊಂತಾರೆ. ತುಂಬಾ ಜನ ಮೊದ್ಲು ಬರೋರು, ಈಗೇನು ಅಷ್ಟು ಜನ ಬರಲ್ಲ. ಅವ್ರವ್ರ ಮನೆ ಹತ್ರನೇ ಹಾಕೊಂಡಿದ್ದಾರೆ. ಮೊದಲು ತುಂಬಾ ಜನ ಬಂದು ಪೂಜೆ ಮಾಡ್ಕೊಂಡು ಹೋಗೋರು. ಸೊ ನೋಡಿ ಈ ರೀತಿಯಾಗಿ ಕಲ್ಲು ಇಟ್ಟಿದ್ದಾರೆ. 5 ಕಲ್ಲು ಈ ರೀತಿಯಾಗಿ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡೋದು. ಸೊ ಅಡಿಕೆ ಮರ ನೋಡಿ ಎಷ್ಟು ದೊಡ್ಡದಾಗಿದೆ. ವರ್ಷನೂ ಇದೆ ಅಡಿಕೆ ಮರಕ್ಕೆ ನಾವು ಪೂಜೆ ಮಾಡೋದು. ಒಂದು 3-4 ಅಡಿಕೆ ಮರ ಇದೆ ಮನೆ ಹತ್ರನೇ. ಹಾಗೆ ತೆಂಗಿನ ಮರ ಚಿಕ್ಕದಾಗಿದೆ. ಮತ್ತೆ ಬಾಳೆ ಮರ ಸೈಡ್ ಹಿಂದೆ ಇದೆ. ಮತ್ತೆ ಎಲೆ ಗಿಡ ಅದೆಲ್ಲ ಇದೆ ಇಲ್ಲೇ ನಮ್ಮ ಮನೆ ಹತ್ರನೇ. ಸೊ ಇದಕ್ಕೆ ನಾವು ಪೂಜೆ ಮಾಡ್ತೀವಿ. ಬೇರೆಯವರು ನಮ್ಮ ಅಜ್ಜಿ ಊರಲ್ಲೆಲ್ಲ ಯಾವ ರೀತಿಯಾಗಿತ್ತು ಅಂತಂದ್ರೆ ದೇವಸ್ಥಾನದಲ್ಲಿ ದೇವ್ರು ಕೂಳ್ಸೋರು. ಸೊ ಆ ದೇವ್ರಿಗೆ ಹೋಗಿ ನಾವು ನೈವೇದ್ಯ ಮಾಡ್ಕೊಂಡ್ ಬರ್ತಾ ಇದ್ವಿ. ನಮ್ಮೂರಲ್ಲಿ ಅಂದ್ರೆ ನಮ್ಮಮ್ಮ ಮನೇಲಿ ಈ ರೀತಿಯಾಗಿ ಮಾಡ್ತಾರೆ. ನಮ್ಮ ಹೆಣ್ಮಕ್ಳಿಗಂತೂ ಸಂಭ್ರಮ ಹಬ್ಬ ಅಂದ್ರೆ ಸೀರೆ ಉಟ್ಕೊಂಡು ರೆಡಿ ಆಗೋದು. ನನ್ನ ತಮ್ಮ ಅದೇ ಹೇಳ್ತಾ ಇದ್ದ, ಎಷ್ಟೊತ್ತು ರೆಡಿ ಆಗ್ತೀರಪ್ಪ, ಯಾವ ಹಬ್ಬಕ್ಕೂ ಅಷ್ಟೇ ಯಾವಾಗ್ಲೂ ಹಿಂಗೆ ರೆಡಿ ಆಗ್ತಾ ಇರ್ತೀರಾ ಅಂತ ಹೇಳ್ತಾ ಇರ್ತಾನೆ. ಹೌದು, ಹೆಣ್ಮಕ್ಳಾದ್ರೆ ರೆಡಿ ಆಗೋದೇ ಅಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ವಿ ನಾವು. ಅವರಾದ್ರೆ 5 ನಿಮಿಷಕ್ಕೆ ರೆಡಿ ಆಗ್ಬಿಟ್ಟು ಬಂದ್ಬಿಡ್ತಾರೆ. ಹೆಣ್ಮಕ್ಳಾದ್ರೆ ಅರ್ಧ ಅವರ್ ರೆಡಿ ಆಗ್ತೀವಿ, ಅರ್ಧ ಅವರ್ 1 ಅವರ್ ರೆಡಿ ಆಗ್ತೀವಿ.
ಸೊ ಒಬ್ಬೊಬ್ರದ್ದು ಒಂದೊಂದು ಥರ, ಒಬ್ಬೊಬ್ರು ಬೇಗನೂ ರೆಡಿ ಆಗ್ತಾರೆ ಹೆಣ್ಮಕ್ಳು, ಬಟ್ ನಾವಂತೂ ಸ್ವಲ್ಪ ಲೇಟೇ. ಹಾಗೆ ನಮ್ಮ ಅಕ್ಕನೂ ಅರ್ಶಿನ ಕುಂಕುಮ ಇಡ್ತಾ ಇದ್ದಾಳೆ, ಎಲೆ ಗಿಡ ಮತ್ತು ಇಲ್ಲಿ ಅರ್ಶಿನ ಕೊಂಬು ಎಲ್ಲ ಇದೆ. ಸೊ ನಮ್ಮನೆ ಹತ್ರ ನಾವು ಅರ್ಶಿನೂ ಅಷ್ಟೇ ಪ್ಯೂರ್ ಆಗಿ ಮನೇಲಿದ್ರೆ ಮಾಡ್ಕೊತೀವಿ. ಹಾಗೆ ಶುಂಠಿ, ಅರ್ಶಿನ ಮತ್ತು ಅಡಿಕೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಗಿಡಗಳು ಮನೆ ಹತ್ರನೇ ಉಣ್ಕೊಂಡಿದ್ದೀವಿ. ಸೊ ನಮಗೆ ತರಕಾರಿ ಅಥವಾ ಏನೇ ಬೇಕಾದರೂ ಮನೆ ಹತ್ರನೇ ಕಿತ್ಕೊಳೋ ಥರ ಇದೆ ಇಲ್ಲಿ. ಸೊ ನಮ್ಮ ಮನೆ ಹತ್ರ ಆಲ್ಮೋಸ್ಟ್ ಎಲ್ಲ ಗಿಡಗಳು ಇದೆ. ಒಂಥರ ಚೆನ್ನಾಗಿರುತ್ತೆ, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ ಇರುತ್ತೆ. ಬಟ್ ಅದನ್ನ ಕ್ಲೀನ್ ಮಾಡ್ತಾ ಇರಬೇಕು. ನಮ್ಮ ಮಕ್ಳಿಗಂತೂ ಪಟಾಕಿ ಫೇವ್ರೆಟು. ಪಟಾಕಿಗಳು ಇದೋಡಿಲ್ಲ ಅದೋಡಿಲ್ಲ ಅಂತ ಎತ್ಕೊಂಡು ನೋಡ್ತಾ ಇದ್ದೆ ನನ್ನ ಮಗ. ಇದೇ ಫಸ್ಟ್ ಟೈಮ್ ಈ ಪಟಾಕಿ ಹೊಡಿಲ್ಲ ಆ ಪಟಾಕಿ ಹೊಡಿಲ್ಲ ಅಂತ ಕೇಳ್ತಾ ಇರೋದು. ಸುಮ್ಮನೆ ಮೊದಲು ನೋಡ್ತಾ ಇದ್ದ, ಭಯ ಪಡ್ತಾ ಇದ್ದ. ಇವಾಗೇನು ಅಷ್ಟಿಲ್ಲ, ಭಯ ಏನಿಲ್ಲ. ನಾನು ಹೊಡಿತೀನಿ, ಪಟಾಕಿ ಮಾಡ್ತೀನಿ, ನನಗೂ ಬೇಕು ಅಂತ ಕೇಳೋ ಥರ ಬಂದಿದ್ದಾನೆ ಈಗ. ನಮ್ಮ ಅಕ್ಕ ಮಕ್ಕಳನ್ನ ನೋಡ್ಕೊಂಡು, ಅವ್ರು ಟ್ರೈನಿಂಗ್ ಇವನ್ಗೆ, ಸೊ ಅವ್ರು ನೋಡ್ಕೊಂಡು ಕಲಿತಾ ಇದ್ದಾನೆಲ್ಲ. ನನಗೂ ಬೇಕು, ಇದು ಬೇಕು, ಅದು ಬೇಕು ಅಂತ. ನಮ್ಮ ಭಾವ ಒಂದು ಪಟಾಕಿ ತಂದ್ರು, ನಮ್ಮ ಡ್ಯಾಡಿ ಒಂದು ಬಾಕ್ಸ್ ತಂದ್ರು, ನಮ್ಮ ಭಾವ ಒಂದು ಬಾಕ್ಸ್ ತಂದ್ರು. ಇವನು ಅವರಿಬ್ರಿಗೂ ಒಂದೊಂದು, ನನ್ಗೆ ಎಲ್ಲಿ ಅಂತ ಕೇಳ್ತಾ ಇದ್ದಾನೆ. ಸೊ ಎಲ್ಲರೂ ಸೇರ್ಕೊಂಡು ಹೊಡೀರಿ ಚಿನ್ನ ಅಂತ ನಾವು ಹೇಳಿದ್ವಿ, ಎಲ್ಲರೂ ಶೇರ್ ಮಾಡ್ಕೊಡಿ. ಸೊ ತುಂಬ ಪಟಾಕಿ ಹೊಡಿಬಾರ್ದು ಅಂತ ಅಂದ್ಬಿಟ್ಟು ಅವ್ರ ಆಸೆ ಅಂದ್ಬಿಟ್ಟು ಕೊಡ್ತಾ ಇದೀವಿ ಅಷ್ಟೇ. ಸೊ ಇನ್ನು ಸ್ವಲ್ಪ ದಿನ ಅವ್ರಿಗೂ ಇಂಟ್ರೆಸ್ಟ್ ಹೊರಟೋಗುತ್ತೆ ಪಟಾಕಿ ಹೊಡಿಯೋದೆಲ್ಲ. ಈಗ ಗೊತ್ತಾಗಲ್ವಲ್ಲ, ಹೊಡಿಯೋಣ ಅಂತ ಖುಷಿ ಪಡ್ತಾರಷ್ಟೇ. ಸೊ ಈ ರೀತಿಯಾಗಿ ಸ್ವಲ್ಪ ಸುಸುರು ಬತ್ತಿ ಹಚ್ಚಿ ನೈಟ್ ಹಚ್ಚೋಣ ಬಿಡಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋದ್ವಿ. ಇವಾಗೇನು ಕಾಣೋದು ಇಲ್ಲ ಅಂತ. ಹಾಗೆ ಪೂಜೆ ನಮ್ಮ ಮಮ್ಮಿ ಮಾಡ್ತಾ ಇದ್ದಾರೆ. ಸೊ ಯಾವಾಗಲೂ ಅಷ್ಟೇ ಪೂಜೆ ಮಾಡಕ್ಕೆ ಬಿಟ್ಬಿಟ್ಟು ನಮ್ಮ ಮಮ್ಮಿನ ನಾವು ಪಟಾಕಿ ಹೊಡಿಯೋದು ಅದು ಇದು ಮಾಡ್ತಾ ಇರ್ತೀವಿ. ಏನಾದರೂ ಹೆಲ್ಪ್ ಬೇಕಾದ್ರೆ ಕೇಳ್ತಾರೆ, ಅದಕ್ಕೆ ನಾವು ಹೆಲ್ಪ್ ಮಾಡ್ಕೊಂಡು ಹೋಗ್ತೀವಿ. ಸೊ ದೊಡ್ಡವರು ಇರುವಾಗ ನಾವು ಸ್ವಲ್ಪ ಆರಾಮಾಗಿರ್ಬೋದಲ್ಲ, ಎಲ್ಲ ಪಾಪ ಮಾಡ್ತಾರೆ ಅವರೇ, ನಮಗೇನು ಹೇಳಕ್ ಹೋಗಲ್ಲ ಅಂತ ಅಂದ್ಬಿಟ್ಟು ನಾವು ಈ ಥರ ಮಾಡ್ತಾ ಇದೀವಿ. ಮಕ್ಕಳನ್ನ ಆಟ ಆಡ್ಸ್ಕೊಂಡಿದ್ವಿ. ಈ ರೀತಿಯಾಗಿ ನೋಡಿ ಅರ್ಶಿನ ಕೊಂಬು ಮತ್ತು ನಾವು ಕಜ್ಜಾಯ ಮಾಡ್ತೀವಲ್ಲ, ಲಾಸ್ಟಲ್ಲಿ ಉಳಿದಿರೋ ಅಂತ ಸ್ವಲ್ಪ ಎತ್ಕೊಬೇಕು. ಮತ್ತು ಅಡಿಕೆ ಮತ್ತು ಸೀಗೆಕಾಯಿ ಅದನ್ನೆಲ್ಲ ತೊಗೊಂಡು ಇಟ್ಕೊಂಡು ಪೂಜೆ ಮಾಡ್ತಾರೆ. ಮತ್ತು ಗೌರಿ ಸಾಮಾನು ಬರುತ್ತಲ್ವ, ಅರ್ಶಿನ ಕುಂಕುಮ ಮತ್ತು ಇದು ಕಾಟಿಗೆ, ಪಾಚನ್ಗೆ ಅದೆಲ್ಲ ಬರುತ್ತಲ್ಲ, ಅದನ್ನು ಇಟ್ಬಿಟ್ಟು ಬಳೆ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಹಾಗೆ ನೀವು ಮಾಡ್ಕೊಂಬೋಗಿ ಅಲ್ಲಿ ಅಂತ ನಮಗೂ ಕೊಟ್ಟರು. ಸೊ ನಾವು ಮಾಡ್ತಾ ಇದ್ದೀವಿ. ನನ್ನ ತಮ್ಮ ಏನೋ ಪೂಜೆ ಮಾಡೋ ನಗಿಸ್ತಾ ಇದ್ದಾನೆ, ನಾನು ಅದಕ್ಕೆ ನಗ್ತಾ ಇದ್ದೀನಿ, ನಕ್ಕೊಂಡು ಮಾಡ್ತಾ ಇದ್ದೀನಿ ಪೂಜೆ. ಹಾಗೆ ಕಜ್ಜಾಯ ಎಲ್ಲ ದೇವ್ರಿಗೆ ಇಟ್ಬಿಟ್ಟು ನೈವೇದ್ಯ ಮಾಡಿಬಿಟ್ಟು, ಸೊ ಲಾಸ್ಟಲ್ಲಿ ನಮ್ಮ ಅಮ್ಮ ಮಂಗಳಾರತಿ ಮಾಡ್ತಾ ಇದ್ದಾರೆ. ಎಲ್ಲರೂ ಹಿಡ್ಕೊಂಡು ಮಾಡಿ ಬನ್ನಿ ಅಂತ ಕರೀತಾ ಇದ್ದಾರೆ. ಎಲ್ಲರೂ ಹಿಡ್ಕೊಂಡು ಈ ರೀತಿಯಾಗಿ ಮಂಗಳಾರತಿ ಮಾಡ್ತಾ ಇದ್ದೀವಿ. ಅಷ್ಟೊತ್ತಿಗೆ ನಮ್ಮ ಭಾವನೂ ಇನ್ನೂ ಬಂದಿರಲಿಲ್ಲ. ನಮ್ಮ ಯಜಮಾನರು ಇನ್ನೂ ಬಂದಿರಲಿಲ್ಲ. ಅಂದರೆ ಅವ್ರು ಬೆಳಗ್ಗೆ ಬಂದು ಟಿಫನ್ ಮಾಡಿಕೊಂಡು ಕ್ಲಾಸ್ಗೆ ಹೊರಟೋಗಿದ್ರು, ಕ್ಲಾಸಸ್ ಇತ್ತು ಅಂತ ಕ್ಲಾಸ್ಗೆ ಹೊರಟೋಗಿದ್ರು. ಈ ಮಕ್ಕಳಿಗೆ ಪಟಾಕಿ ಸಂಭ್ರಮ, ಇದೋಡಿ 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 ಅಂತ ಕೇಳ್ತಾ ಇದ್ರು. ಅದು ಬೇಡ ಬಿಡು, ಇದು ಬೇಡ ಬಿಡು, ನೈಟ್ ಹೊಡಿಯೋಣ ಅಂತ ನಾವು ಹೇಳ್ತಾ ಇದ್ವಿ. ಸೊ ನಮಗೆ ಪೂಜೆ ಕಜ್ಜಾಯ ಅದು ಕೆಲಸ ಅಂತಂದರೆ, ಇವ್ರಿಗೆ ಆಟ ಆಡೋದು ಮತ್ತು ಪಟಾಕಿ ಹೊಡಿಯೋದು ಅದೇ ಒಂದು ಖುಷಿ. ಫ್ಲವರ್ ಪಾಟ್ ಒಂದು ಇಟ್ಟಿದ್ದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆಮೇಲೆ ನಮ್ಮ ಯಜಮಾನರು ಪೂಜೆ ಆದಮೇಲೆ ಬಂದರು. ಸೊ ಅವ್ರು ಬಂದರೆ ಪಟಾಕಿ ಹಚ್ಚಿದ್ದೀನಿ, ಬರಬೇಡಿ ಚಿಕ್ಕಪ್ಪ ಬರಬೇಡಿ ಅಂತ ನಮ್ಮ ಅಕ್ಕ ಮಗ ಅಂತ ಇದ್ದ. ಸೊ ಆ ಪಟಾಕಿ ಅಂತೂ ಲಾಸ್ಟಲ್ಲಿ ಅಂಟೇ ಇಲ್ಲ, ಪಾಪ ಒಂದು 5 ಸತಿ ಹಚ್ಚಿದ್ದಾನೆ. ಸೊ ನೋಡಿ ನಮ್ಮ ಮನೇಲಿ ಹಬ್ಬದ ಊಟ ಈ ರೀತಿಯಾಗಿತ್ತು. ಚಿತ್ರಾನ್ನ ಮಾಡಿದ್ವಿ, ಮತ್ತು ಕಜ್ಜಾಯ, ವಡೆ ಮತ್ತು ನೀರೊಟ್ಲು, ಚಟ್ನಿ ಈ ರೀತಿಯಾಗಿ ಮಾಡಿದ್ದೀವಿ. ಅದೇ ರೀತಿಯಾಗಿ ನಾವು ಹಬ್ಬ ಮುಗಿಸ್ಕೊಂಡು ಅಜ್ಜಿ ಮನೆಗೆ ಹೋದ್ವಿ. ನಮ್ಮ ಅಜ್ಜಿ ಮನೆಯಲ್ಲಿ ಅಲ್ಲೇ ಮನೆ ಹತ್ರನೇ ಪಾಟಲ್ಲಿ ಎಷ್ಟು ಚೆನ್ನಾಗಿ ಇಟ್ಕೊಂಡು ಮಾಡ್ಕೊಂಡಿದ್ದಾರೆ ನೋಡಿ. ಎಲ್ಲ ಗಿಡನೂ ಅಲ್ಲೇ ಉಣ್ಕೊಂಡು ಮಾಡ್ಕೊಂಡಿದ್ದಾರೆ. ಸೊ ನೋಡಿ ಮಾಡೋ ಈ ರೀತಿಯಾಗಿ ಮಾಡ್ಕೊತಾರೆ. ಹಾಗೆ ನಮ್ಮ ಅಜ್ಜಿ ಮನೆಯಿಂದ ಬಂದು ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ನಮ್ಮ ಅಜ್ಜಿ ಮನೆಯಿಂದ ಬಂದ್ವಿ. ಸೊ ಎಲ್ಲರಿಗೂ ಸುಸ್ತಾಗ್ಬಿಟ್ಟಿತ್ತು, ನಮ್ಮ ಮನೆಯವರೆಲ್ಲ ಮಲ್ಕೊಂಡಿದ್ರು. ಸಂಜೆ ಆಗಿತ್ತಲ್ವ, ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ದೀಪಕ್ಕೆ ಹಚ್ಚಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ನಾವೆಲ್ಲರೂ ಕುತ್ಕೊಂಡು ಮಾಡ್ತೀವಿ. ಒಂಥರ ಚೆನ್ನಾಗಿರುತ್ತೆ ಹಬ್ಬದ ವಾತಾವರಣ. ಎಲ್ಲರೂ ನೋಡಿ ನಮ್ಮ ಮಮ್ಮಿ, ನನ್ನ ತಮ್ಮ, ಮಕ್ಕಳು ಎಲ್ಲ ಕುತ್ಕೊಂಡು ಈ ರೀತಿಯಾಗಿ ಹಚ್ಕೊಂಡು ಮಾಡ್ತಾ ಇದ್ದೀವಿ. ಲಾಸ್ಟಲ್ಲಿ ಒಂದು ಸುಸುರು ಬತ್ತಿ ಮತ್ತು ಇದನ್ನ ಹಚ್ಕೊಂಬೋಣ ಸೀರೆಯಲ್ಲಿ. ಮತ್ತು ಸೀರೆಯಲ್ಲಿ ಹಚ್ಚಕ್ಕೆ ಹೋದ್ರೆ ಪಟಾಕಿದು ಎಲ್ಲ ಕಿಡಿ ಎಲ್ಲ ಬೀಳುತ್ತೆ, ಸುಮ್ಮನೆ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಈ ರೀತಿಯಾಗಿ ಇಲ್ಲಿ ಹಚ್ಕೊಂಡು ಆಮೇಲೆ ಕೆಳಗಡೆ ಹೋಗೋಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಹೊತ್ತು ಹಿಂಗೆ ಆಡಿಸ್ತಾ ಇದ್ದೀವಿ. ಆಮೇಲೆ ನನ್ನ ಮಗ ಮತ್ತು ಅವರೆಲ್ಲ ನಾವು ಹಚ್ತೀವಿ ಅಂತ ಬಂದರು. ಸೊ ಅವರು ಹಚ್ಚಿ ಖುಷಿ ಪಟ್ಟರು. ಅವ್ರು ದೊಡ್ಡ ಪಟಾಕಿ ಅಂತೂ ಹಚ್ಚಲ್ಲ, ಚಿಕ್ಕದಾಗಿ ಸುಸುರು ಬತ್ತಿ ಈ ರೀತಿಯಾಗಿ ಇಷ್ಟಪಡ್ತಾರೆ. ಆಮೇಲೆ ನೈಟು ನಾವೆಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಪಟಾಕಿ ಹಚ್ಚಕ್ಕೆ ಹೋದ್ವಿ.
ಸೊ ಎಲ್ಲರೂ ಈ ರೀತಿಯಾಗಿ ಆಟ ಆಡ್ಕೊಂಡು ಹಚ್ತಾ ಇದೀವಿ. ನಮ್ಮ ಅಕ್ಕ ಮಗ ದೊಡ್ಡೋನಂತೂ ದೊಡ್ಡ ದೊಡ್ಡ ಪಟಾಕಿ ಹಚ್ತಾನೆ. ಸೊ ಇವ್ರಿಗೆಲ್ಲ ಬರಲ್ಲ, ಸುಸುರು ಬತ್ತಿ ಇಟ್ಕೊಂಡು ಆಡಿಸಿ ಅಂತ ಅಂದ್ಬಿಟ್ಟು ಆಡಿಸ್ತಾ ಇದೀವಿ. ನನ್ನ ತಮ್ಮ ಫುಲ್ ಮಾಸ್ಕ್ ಹಾಕೊಂಡ್ಬಿಟ್ಟಿದ್ದಾನೆ. ತುಂಬಾ ಪಟಾಕಿ ಹೊಡೆದು ತುಂಬಾ ಹೊಗೆ ತುಂಬ್ಕೊಂಡ್ಬಿಟ್ಟಿತ್ತು ಮನೆ ಸುತ್ತ ಎಲ್ಲ, ಅದಕ್ಕೋಸ್ಕರ ಅವನು ಆ ರೀತಿಯಾಗಿ ಮಾಸ್ಕ್ ಹಾಕೊಂಡಿದ್ದಾನೆ. ನಾನು ಅದು ಇದು ಪಟಾಕಿನ ಹಚ್ತಾ ಇದ್ದೀನಿ. ಸೊ ವರ್ಷಕ್ಕೊಂದ್ಸತಿ ಅಲ್ವಾ ಹಚ್ಚೋಣ ಅಂತ ಅಂದ್ಬಿಟ್ಟು, ಅದು ನಾವು ತುಂಬಾ ತಂದು ಹಚ್ಚಲ್ಲ, ಸೊ ಲಿಮಿಟೆಡ್ ಆಗಿ ತಗೊಂಬಂದು ಈ ರೀತಿಯಾಗಿ ಪಟಾಕಿ ಹಚ್ತೀವಿ. ಮನೆ ಸುತ್ತಮುತ್ತ 360 ಡಿಗ್ರಿಯಲ್ಲಿ ಯಾವ ರೀತಿ ಪಟಾಕಿ ಹಚ್ಚಿದೆ ಅಂತ ನೋಡ ಬನ್ನಿ. ಫೈನಲ್ ಆಗಿ ನಮ್ಮ ಮನೇಲಿ ದೀಪಾವಳಿ ಹಬ್ಬ ಈ ರೀತಿಯಾಗಿತ್ತು. ಸೊ ದೀಪಾವಳಿ ಹಬ್ಬ ಆದ್ಮೇಲೆ ಮಾರನೇ ದಿನ ಹೊರಡೋದಿದ್ದೇ ಇರುತ್ತೆ. ಸೊ ನಮ್ಮ ಅಕ್ಕ ನಮ್ಮ ಬಾವ ಅವರೆಲ್ಲ ಹೊರಡ್ತಾ ಇದ್ರು ಊರಿಗೆ. ಅವ್ರಿಗೆ ಅವಕಾಡೋ ಜ್ಯೂಸ್ ಮಾಡಿ ಕೊಡ್ತಾ ಇದೀವಿ. ಸೊ ಐಸ್ ಕ್ರೀಮ್ ಹಾಕಿ. ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಈ ರೀತಿಯಾಗಿತ್ತು. ಸೊ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.